ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಇದು ನಂದಗೋಕುಲ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗಿರ್ಜಾ ಅವ್ರ ಅಮ್ಮನ ನೋಡೋಕೆ ಹೋಗಿದ್ದಾಳೆ ಅಂತ ಅವ್ರ ಅಣ್ಣದಿರಿಗೆಲ್ಲ ಗೊತ್ತಾಗಿದೆ. ಅಲ್ಲಿ CC ಕ್ಯಾಮ್ ನೋಡಿ, ಹಾಸ್ಪಿಟ್ಲು CC ಕ್ಯಾಮಲ್ಲಿ ಟೆಸ್ಟ್ ಮಾಡಿ ನೋಡಿ, ಚೆಕ್ ಮಾಡಿ ನೋಡಿದ ಮೇಲೆ ಅಲ್ಲಿ ಬಂದಿದ್ದಾಳೆ ಐಶು ಮತ್ತು ಗಿರ್ಜಾ ಇಬ್ಬರು ಬಂದು ನೋಡಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಲ್ಲಿ ಹೋಗಿ ಇವರಿಬ್ಬರು ಅಣ್ಣ ತಮ್ಮದಿರು ಅಲ್ಲಿ ಜಗಳ ಆಡ್ತಾರೆ. ಅವ್ರ ಅಮ್ಮನ್ನ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿ ಡಾಕ್ಟ್ರಿಗೆ. ಆಮೇಲೆ ಹೆಂಡ್ತಿ ಕೇಳ್ತಾನೆ, ಬಂದಿದ್ಲೇನೆ ಗಿರ್ಜಾ ಅಂತೇಳಿ. ಇಲ್ಲ ಅಂತ ಹೇಳ್ತಾಳೆ ಅವಳು. ಇಲ್ಲ ಅಂತ ಬೇರೆ ಹೇಳ್ತೀಯ ಅಂತ ಹೇಳ್ಬಿಟ್ಟು ಎತ್ತಿ ಕಪಾಲಿಗೆ ಹೊಡಿತಾನೆ ಅಲ್ಲಿ ಹೆಂಡ್ತಿಗೆ. ಆಮೇಲೆ ಅವಳು ಅಳ್ತಾ ಕೂತ್ಕೊತಾಳೆ. ಆವಾಗ ಅಲ್ಲಿ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯಾ, ನಾವು CC ಕ್ಯಾಮ್ ನೋಡ್ಕೊಬಂದಿದ್ದೀವಿ ಅಂತೇಳಿ ಜೋರು ಜಗಳ ಆಡ್ತಾನೆ. ಅಲ್ಲಿ ಜಗಳ ಆಡಿ ಕೊನೆಗೆ ಡಾಕ್ಟ್ರಿಗೆ ಸಿಸ್ಟ್ರಿಗೆಲ್ಲ ಹೇಳಿ ಅಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಕರ್ಕೊಂಡು ಬಂದು ಗಿರ್ಜಾ ಮನೆಯಲ್ಲಿ ಬೇಜಾರು ಮಾಡ್ಕೊಂಡಿರ್ತಾಳೆ. ಹೋಗಿ ಬಂದಿದ್ದೀನಿ, ಇವ್ರಿಗೆ ಬೇರೆ ಗೊತ್ತಿಲ್ಲ, ಗೊತ್ತಾದರೆ ಇವ್ರು ಎಲ್ಲಿ ನನಗೆ ಬೈತಾರೋ ಅಂತಾರೋ ಅಂತ ಪಾಪ ಸಖತ್ತು ಬೇಜಾರು ಮಾಡ್ಕೊಂಡು ಇವಳಿದ್ದಾಳೆ ಗಿರ್ಜಾ. ಆ ಕಡೆ ಅವ್ರ ಅಮ್ಮನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಬಂದು ರೋಡಲ್ಲಿ ನಿಂತ್ಕೊಂಡು ರಂಪಾಟ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ ಇವ್ರ ಅಣ್ಣದಿರಿಬ್ಬರು ಎಲ್ಲ ಸೇರಿಕೊಂಡು. ಆಮೇಲೆ ಇವ್ರ ಅಮ್ಮ ಬೇಡ ಕಣೋ ಬೇಡ ಕಣೋ ಬೇಡ ಕಣೋ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇಲ್ಲ ಏ ಗಿರ್ಜಾ ಬಾರೆ ಇಲ್ಲಿ, ಏನಕ್ಕೆ ನಮ್ಮ ಅಮ್ಮನ ನೋಡೋಕ್ಕೆ ಹೋಗಿದ್ದೆ, ನಿನಗೇನೇ ಇದೆ ಅಧಿಕಾರ, ನೀನು ಯಾಕೆ ನೋಡೋಕ್ಕೆ ಹೋಗಿದ್ದೆ, ಜೋರು ಗಲಾಟೆ ಮಾಡ್ತಿದ್ದಾನೆ ಇಬ್ಬರು ಅಣ್ಣ ತಮ್ಮದಿರು ಇಬ್ಬರು ಸೇರಿಕೊಂಡು. ಆವಾಗ ಗಿರ್ಜಾ ಬರಲ್ಲ. ಗಂಡು ಮಕ್ಕಳು 4 ಜನನೂ ಅವ್ರು ಖುಷಿಯಾಗಿ ಅಲ್ಲಿ ಮಾತಾಡ್ತಾ ಇರ್ತಾರೆ. ನಾವೆಲ್ಲ ಪ್ಲ್ಯಾನ್ ಮಾಡಿ ನಿನ್ನನ್ನು ಅಲ್ಲಿ ಕಳಿಸಿದ್ವಮ್ಮ, ನೋಡ್ಕೊಬಂದಿಯಲ್ಲ ಅದೇ ಸಂತೋಷ ಅಮ್ಮ ಅಂತ ಹಿಂಗೆಲ್ಲ ಹೇಳಿ ಕಳಿಸಿರ್ತಾರೆ. ಆದರೆ ಇವ್ರು ಅಣ್ಣದಿರು ಕೂಗಾಡೋದು ನೋಡಿಬಿಟ್ಟು ಗಂಡು ಮಕ್ಕಳು ನೀನು ಬರಬೇಡಮ್ಮ, ನಾವು ಹೋಗ್ತೀವಿ, ನಾವು ವಿಚಾರಿಸ್ತೀವಿ ಅಂತ ಬರ್ತವೆ ಆಚೆಗೆ. ಸೊಸೆಯರು ಗಂಡು ಮಕ್ಕಳೆಲ್ಲ ಆಚೆಗೆ ಬರ್ತಾರೆ. ಅಷ್ಟೊತ್ತಿಗೆ ನಂದ ಅಂಗಡಿಯಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದು ಏನಿದು ಗಲಾಟೆ ಅಂತ ಬರ್ತಾನೆ. ನಿನ್ನ ಹೆಂಡ್ತಿ ಗನಂದಾರಿ ಕೆಲಸ ಮಾಡೋಳಲ್ಲ, ನಮ್ಮಮ್ಮನ ಏನಕ್ಕೋ ನೋಡೋಕೆ ಹೋದ್ಲು ನಿನ್ನ ಹೆಂಡ್ತಿ, ಮನೆ ಹಾಳು ಮಾಡಿ ಆವಾಗ ಯಾವನ ಜೊತೆನ ಓಡೋದವಳು, ಈಗ ನಮ್ಮಮ್ಮನ ನೋಡೋಕ್ಕೆ ಏನು ಅಧಿಕಾರ ಇದೆ ಅವಳಿಗೆ, ಯಾಕೆ ಹೋದ್ಲು ಅವಳು ನೋಡೋಕ್ಕೆ ಅಂತೇಳಿ ಏನು ದೊಡ್ಡ ಗಲಾಟೆ. ಅಣ್ಣ ತಮ್ಮ ಇಬ್ಬರು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಇದನ್ನು ನೋಡಿ ನಮ್ಮ ಗಿರ್ಜಾ ಹೋಗಿಲ್ಲ ಅಂತಾನೆ, ಅವನಿಗೆ ಗೊತ್ತಿರಲಿಲ್ವಲ್ಲ, ಹೋಗಿಲ್ಲ ಅಂತ ಹೇಳ್ತಾನೆ. ಆವಾಗ ಯಾಕೆ ಹೋಗಿಲ್ಲ ನಿನ್ನ ಹೆಂಡ್ತಿ, ಹೋಗಿದ್ದಾಳೆ ಅಂತ. ಹೋಗಿದ್ದಾಳೆ, ಊಟ ಬೇರೆ ತೊಗೊಂಡೋಗಿದ್ದಾಳೆ. ಹೌದಾ, ಊಟ ತಗೊಂಡೋಗಿಲ್ಲ, ಇಲ್ಲ ತಗೊಂಡೋಗಿದ್ದಾಳೆ. ಸರಿ, ಊಟ ಅಡುಗೆ ಮಾಡಿ ಅಮ್ಮಂಗೆ ಊಟ ಕಳಿಸ್ಬೇಕು ಅಂತಿದ್ಲು, ಕಳಿಸು ಅಂತ ನಾನೇ ಅಂದೆ ಅಂತಂದೆ. ಓಹೋ, ಎಲ್ಲ ನಿನ್ನ ಕುತಂತ್ರ ಬುದ್ಧಿನ, ನೀನೇನೆ ಎಲ್ಲ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ಅಂತ. ನಾನು ಹೇಳ್ಕೊಡೋಕೆ ನೀವಲ್ಲ, ಸುಮ್ಮನೆ ಕೆಲಸ ನೋಡಿ ಹೋಗಿ. ಹುಷಾರಿಲ್ಲದ ತಾಯಿನ ಅಲ್ಲಿ ನಿಲ್ಲಿಸ್ಕೊಂಡು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗೋದು ಬಿಟ್ಟು ಇಲ್ಲಿ ನಿಲ್ಲಿಸ್ಕೊಂಡು ಆಟ ಆಡ್ತಾಯಿದ್ದೀರಾ ಅಂತ ಬೈತಾನೆ. ಬೈದ್ರೂ ಕೇಳಲ್ಲ. ಆಮೇಲೆ ಗಿರ್ಜಾ ಹೋಗಿದ್ದಾಳೆ ಅಂತೇಳಿ ಆಮೇಲೆ ಗಿರ್ಜಾ ಅಂತ ಕರಿತಾನೆ. ಗಿರ್ಜಾ ಒಳಗಿಂದ ಬರ್ತಾಳೆ, ಪಾಪ ಎದ್ರುಕೊಂಡೇ ಬರ್ತಾಳೆ, ಗಂಡ ಬೈತಾನೆ ಅಂತೇಳ್ಬಿಟ್ಟು. ಬಂದು ಅಲ್ಲಿಗೆ ನೀನು ಹೋಗಿದ್ದ ಗಿರ್ಜಾ ಹಾಸ್ಪಿಟ್ಲಿಗೆ ಅಂತ ಕೇಳ್ತಾನೆ. ಹ್ಞೂ ಅಂತಾಳೆ. ಹೌದಾ ಅಂತ ಆವಾಗ ಇವನಿಗೆ ಪ್ಲಾಸ್ ಆಗುತ್ತೆ. ಹೌದಾ ಸರಿ ಅಂತೇಳ್ಬಿಟ್ಟು ಸುಮ್ಮನೆ ನಿಂತಿರ್ತಾನೆ. ಆಮೇಲೆ ಯಾವ ಮುಖ ಬಿಟ್ಕೊಂಡು ಹೋದೆ, ನಿನ್ನ ಮಾನ ಮರ್ಯಾದೆ ಇದೆಯೇನೆ, ಏನಕ್ಕೆ ಹೋದೆ ನಮ್ಮ ಅಮ್ಮನ ನೋಡೋಕ್ಕೆ, ಅವತ್ತು ಅಮ್ಮನೂ ಬೇಡ ಅಣ್ಣದಿರು ಬೇಡ ಅಂತ ತೊರೆದೋದವಳು ಇವತ್ತೇನಕ್ಕೆ ಹೋಗಿದ್ದೆ ಅಂತೆಲ್ಲ ಬೈತಾ ಇರ್ತಾರಲ್ಲ, ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ನಂದ. ಕೇಳಿಸ್ಕೊತಾ ಇದ್ದು ಸರಿ ಅದರಿಂದ ಈಗ ಏನಾಯಿತು ಅಂತ ಕೇಳ್ತಾನೆ. ಏನಾಯಿತುನಾ, ಏನು ಹೋಗ್ಬೇಕಾಗಿತ್ತು ನಮ್ಮಮ್ಮನ ನೋಡೋಕ್ಕೆ, ಅವಳು ಯಾರು ನೋಡೋಕ್ಕೆ ಅಂತ. ಅದಕ್ಕೆ ರೀ ತಪ್ಪಾಯಿತು ರೀ, ನಾನು ನಿಮಗೆ ಹೇಳ್ದಲೇ ಹೋಗಿ ತಪ್ಪಾಯಿತು, ನನ್ನ ಕ್ಷಮಿಸ್ಬಿಡ್ರಿ ಅಂತೇಳಿ ಗಿರ್ಜಾ ಗಂಡನಿಗೆ ದುಬಾಲು ಬೀಳ್ತಾಳೆ. ಅವಳು ಕೇಳ್ಕೊತಾ ಇರೋದು ನೋಡ್ಬಿಟ್ಟು ನಂದ ಸರಿ ಅಂತೇಳ್ಬಿಟ್ಟು, ಸರಿ ಏನಾಯ್ತು ಇವಾಗ ಅಂತ ಕೇಳ್ತಾನೆ. ಅದಕ್ಕೆ ಏನಾಯಿತು ಅಂತ ಕೇಳ್ತೀಯ, ಮಾನ ಮರ್ಯಾದೆ ಇದೆಯಾ ಅವಳಿಗೆ, ಯಾಕೆ ಹೋದ್ಲು ನೋಡೋಕ್ಕೆ ನಮ್ಮಮ್ಮನ್ನ, ಮಾನ ಮರ್ಯಾದೆ ಬೇಡವಾ ಸ್ವಲ್ಪನಾದ್ರೂ, ನಮ್ಮ ಮನೆ ಹಾಳು ಮಾಡಿ ಹಾಕಿದ್ಲು, ಹಾಗೆ ಹಿಂಗೆ ಅಂತ ಬೈತಾ ಇರ್ತಾನೆ ಇವನು. ಸರಿ ಹೋದರೆ ಏನಾಯಿತು, ಅವ್ರ ಅಮ್ಮನ ಅವಳು ನೋಡೋಕ್ಕೆ ಹೋಗಿದ್ದಾಳೆ, ಅದರಲ್ಲಿ ನಿಮ್ಮದೇನ್ರು ತಕರಾರು ಅಂತ ಕೇಳ್ತಾನೆ. ಅವರಮ್ಮನ ಎಲ್ಲವಳೆ ಅವರಮ್ಮ ಅಂತ. ಅದಕ್ಕೆ ಅವ್ರ ಎತ್ತಮ್ಮನ ಅವಳು ನೋಡೋಕ್ಕೆ ಹೋಗಿದ್ದಾಳೆ. ಒಂದೇ ಗಂಟೆ ರೀ ನೋಡ್ಕೊಂಡು ಬಂದ್ಬಿಟ್ಟೆ ಅಂತ ಹೇಳಿರ್ತಾಳೆ ಗಿರ್ಜಾ. ಅದಕ್ಕೆ 1 ಗಂಟೆಗೆ ಬಂದಿದೆಯಲ್ಲ ಗಿರ್ಜಾ, ಸಂಜೆವರೆಗೂ ಇರಬೇಕಿತ್ತು. ಅವ್ರ ಮನೆಗೆ ಹೋಗಿರ್ಲಿಲ್ವಲ್ಲ ನೀನು, ಹಾಸ್ಪಿಟ್ಲಿಗೆ ತಾನೇ ಹೋಗಿದ್ದಿದ್ದು, ಸಂಜೆವರೆಗೂ ನಿಮ್ಮ ಅಮ್ಮನ ಜೊತೆ ಇದ್ದು ಬರಬೇಕಿತ್ತು, 1 ಗಂಟೆಗೆ ಯಾಕೆ ಬಂದೆ ನೀನು ಅಂತಾನೆ.
ಎಲ್ಲರೂ ನಿಶ್ಶಬ್ದವಾಗಿ ಸ್ತಂಭವಾಗಿ ನಿಂತ್ಕೊಬಿಡ್ತಾರೆ. ಏಕೆಂದರೆ ಉಲ್ಟಾ ಹೊಡೆದ್ನಲ್ಲ ಅಂತ ಹೇಳ್ಬಿಟ್ಟು, ನಂದ ಉಲ್ಟಾ ಹೊಡೆದ್ಬಿಟ್ಟು ಅಂತ. ಆವಾಗ ಇವಳಿಗೆ ಖುಷಿ ಆಯಿತು. ಆಮೇಲೆ ಹಂಗಂತ ಹೇಳಿ ಊಟನೂ ತಗೊಂಡೋಗಿದ್ದಾಳೆ. ಹೌದು, ಅವರಮ್ಮಂಗೆ ಅವಳು ತಿನ್ನಿಸಿದ್ದಾಳೆ, ಅದ್ರಲ್ಲಿ ತಪ್ಪೇನು? ಅವರಮ್ಮಂಗೆ ಹುಷಾರಿಲ್ಲ ಅಂತ ನೋಡೋಕೆ ಹೋಗಿದ್ದಾಳೆ, ಹೋಗೋದ್ರಲ್ಲಿ ತಪ್ಪೇನು? ಏನು ನಿಮ್ಮನೆಗೆ ಬಂದಿಲ್ವಲ್ಲ, ನಿಮ್ಮನೆಗೇನು ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವನು ನಂದ ಹೆಂಡ್ತಿ ಮಕ್ಕಳು ಸೊಸೆರ ಪರನೇ ಮಾತಾಡ್ತಾನೆ. ಆವಾಗ ಇವರಿಗೆ ಚೀಮಾರಿ ಆಗ್ತಂಗೆ ಆಗ್ಬಿಡುತ್ತೆ. ಅಜ್ಜಿಗೆ ಸೊಸೆಗೆ ಎಲ್ಲರಿಗೂ ಆ ಕಡೆಯಿಂದ ಖುಷಿ ಆಗುತ್ತೆ, ಈ ಕಡೆಯಿಂದ ಅಣ್ಣನ ತಮ್ಮಂದಿರಿಗಿಬ್ರಿಗೂ ಚೀಮಾರಿ ಆಗ್ತಂಗೆ ಆಗ್ಬಿಡುತ್ತೆ, ನಾಚಿಕೆ ಥರ ಆಗ್ಬಿಡುತ್ತೆ. ಅವರಮ್ಮನ ಅವ್ರು ನೋಡೋಕೆ ಬಂದರೆ ನಿಮ್ಮದೇ ಅಂದರು ತಕರಾರು, ಏನು ನಿಮ್ಮನೆ ಬಾಗಿಲಿಗೆ ಬಂದಿದ್ದಾಳೇನೋ, ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ ಅವಳು, ಹೋದರೆ ಅವರಮ್ಮನ ನೋಡ್ತಾಳೆ, ನಿನಗೆ ಏನರ ಕಷ್ಟ ಹೋಗ್ರ ಸುಮ್ಮನೆ. ಹುಷಾರಿಲ್ಲದ ಮುದ್ಕಿನ ಅಲ್ಲಿ ನಿಲ್ಲಿಸ್ಕೊಂಡು ಇಲ್ಲಿ ಜಗಳಾಡಕ್ಕೆ ಬಂದು ಕೂತಿದ್ದೀರಾ, ಕರ್ಕೊಂಡೋಗಿ ಮಂಗ್ಸ ಬಿಟ್ಟು ಅಂತ. ಆಮೇಲೆ ಅಳಿಯಂದಿರು ವಹಿಸ್ಕೊಂಡು ಮಾತಾಡಿದ್ರಲ್ಲ ಅಂತ ಅಜ್ಜಿಗೆ ಖುಷಿ ಆಗುತ್ತೆ. ಅಜ್ಜಿ ಬೇಡ ಕೊಂಡ್ರು ಕೇಳಬೇಡಿ ಕೊಂಡ್ರು, ಬರ್ರೋ ಅಂದ್ರೆ ಎಷ್ಟು ಹೇಳಿದ್ರು ಕೇಳಲ್ಲ. ಅಜ್ಜಿ ಮಾತನ್ನು ಕೇಳ್ದಂಗೆ ಜಗಳಾಡೋಕ್ಕೆ ಅಂತೇಳಿ ಬಂದಿರ್ತಾರೆ. ಕೊನೆಗೆ ಚೆನ್ನಾಗಿ ಉಗಿಸ್ಕೊಂಡು ಒಳಗಡೆ ಅವ್ರ ಅಣ್ಣ ತಮ್ಮ ಇಬ್ಬರು ಹೋಗ್ತಾರೆ. ಅವ್ರು ಹೋಗಿದ್ದು ನೋಡಿಕೊಂಡು ಆಮೇಲೆ ಅಜ್ಜಿ ಸೊಸೆ ಎಲ್ಲರೂ ಟಾಟಾ ಮಾಡಿ ಬಾಯ್ ಮಾಡಿ ಇವ್ರಿಗೆಲ್ಲ ಹೋಗ್ತಾರೆ. ಆವಾಗ ಅಜ್ಜಿಗೂ ತುಂಬ ಖುಷಿ ಆಗುತ್ತೆ, ಗಿರ್ಜಂಗೂ ತುಂಬ ಖುಷಿ ಆಗುತ್ತೆ. ಆಮೇಲೆ ಅಜ್ಜಿ ಸೊಸೆಗೂ ಕೂಡ ತುಂಬ ಖುಷಿ ಆಗುತ್ತೆ. ಐಶ್ವರ್ಯ ಅಮ್ಮ ಅಲ್ಲ, ಐಶ್ವರ್ಯಂಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಖುಷಿ ಪಡ್ತಾರೆ. ನಂದ ಆಡಿದ ಮಾತು ಪಾಯಿಂಟ್ ಹಾಕಿ ಮಾತಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಖುಷಿ ಆಯಿತು, ಅವ್ರ ಅಣ್ಣ ತಮ್ಮ ಇಬ್ಬರನ್ನ ಬಿಟ್ಟು. ಆಮೇಲೆ ಪಾಪ ಖುಷಿ ಪಟ್ಟವಳು ಅಂದರೆ ಜಾಸ್ತಿ ಅಂದರೆ ಅವರ ಐಶ್ವರ್ಯನ ಅಮ್ಮ ತುಂಬ ಖುಷಿಪಟ್ಲು. ಈ ಕಡೆ ಗಿರ್ಜಾ ಸಖತ್ ಖುಷಿಪಟ್ಲು. ಅದೆಷ್ಟು ಖುಷಿಪಟ್ಲು ಅಂದರೆ ನನ್ನ ಗಂಡ ನೀವಾಗಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋ ಮಟ್ಟಕ್ಕೆ ಖುಷಿಪಟ್ಬಿಟ್ಲು. ಅಷ್ಟು ಖುಷಿ ಆಯಿತು ಅವಳಿಗೆ. ಇನ್ನು ಈ ಇಬ್ಬರು ಅವಳ ಓರ್ಗಿತಿ ಮತ್ತು ಓರ್ಗಿತಿ ಮಗಳು ಇವರು ಡುಮು ಅಂತಿದ್ದಾರೆ. ಏಕೆಂದರೆ ಅವ್ರಿಗೂ ಹೊಂದ್ಕೊಳ್ಳೇಬಾರ್ದು ಅನ್ನೋ ತೀರ್ಮಾನಕ್ಕೆ ಇವ್ರು ಬಂದುಬಿಟ್ಟಿದ್ದಾರೆ. ಎದುರು ಬದ್ರು ಇದ್ದರೂ ಮಾತಾಡಿಸ್ಬಾರ್ದು, ಹೊಂದಬಾರ್ದು ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರಲ್ಲ. ಹಂಗಾಗಿ ಇವ್ರಿಗೆ ಹೊಟ್ಟೆ ಉರಿ. ಇವರು ಒಂದಿಬ್ಬರು, ಇವರೊಂದು 3 ಜನ, ಇವಳ ಮಗನೂ ಸೇರಿಕೊಳ್ತಾನೆ. ಇವರೊಂದು 3 ಜನ, ಅವ್ರ ಅಣ್ಣ ತಮ್ಮ ಒಂದಿಬ್ಬರು, 5 ಜನ ಗಿರ್ಜನ ಮೇಲೆ ಕತ್ತಿ ಮಸೀತಾ ಇರ್ತಾರೆ ಯಾವಾಗಲೂ ಜಗಳಾಡೋದಕ್ಕೆ. ಅದರಲ್ಲೂ ನಂದ ವಹಿಸ್ಕೊಂಡು ಮಾತಾಡಿದ್ದಂತೂ ತುಂಬ ಖುಷಿ ಕೊಡೋವಂಥ ವಿಷಯ. ತುಂಬ ಸಂತೋಷವೂ ಆಯಿತು ಎಲ್ಲರಿಗೂ. ಎಲ್ಲರೂ ಸಂತೋಷ ಪಟ್ಕೊಂಡು ಖುಷಿ ಪಟ್ಕೊಂಡು ನಂದನ ಮಾತಿಗೆ ಸದ್ಯ ನಮ್ಮಪ್ಪ ನಾವೆಲ್ಲ ಪ್ಲ್ಯಾನ್ ಮಾಡಿ ಅಪ್ಪ ಹಿಂಗೆ ಮಾಡ್ದು ಕಣಪ್ಪ ಅಂತ ಹೇಳಿದಾಗ, ಕೇಶವನ ಈ ಥರ ಮಾಡೋದು, ಮೀನಾ ಕೇಶವ ಎಲ್ಲ ಹೀಗೆ ಅಂತೆಲ್ಲ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಎಷ್ಟು ಖುಷಿ ಪಡ್ತಾನೆ ಅಂದರೆ, ಇಷ್ಟೆಲ್ಲ ನನಗೆ ಗೊತ್ತಿಲ್ದಂಗೆ ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು, ಆದರೂ ಅಲ್ಲಿ ಬಿಟ್ಕೊಡ್ಬಾರ್ದು ಅಂತ ಅಂದ್ಕೊಂಡು ಅಲ್ಲಿ ಎಲ್ಲರನ್ನೂ ವಹಿಸ್ಕೊಂಡು ಬಂದಿರ್ತಾನೆ. ಮನೆಗೆ ಬಂದಮೇಲೆ ಒಳಗಡೆ ಹೋದ್ಮೇಲೆ ಕೇಳಿದೆ ನನಗೆ ಗೊತ್ತಿಲ್ದಂಗೆ ಈ ಕೆಲಸ ಎಲ್ಲ ಮಾಡಿದ್ದೀರಲ್ಲ ಅಂತ ನಾಳೆ ಚಾರ್ಜ್ ತೊಗೊಳ್ತಾನೆ. ಏಕೆ ಅಂತಂದರೆ ಅವನಿಗೆ ಯಾವ ವಿಷಯನೂ ಗೊತ್ತೇ ಇಲ್ಲ. ಇವ್ರು ಏನೇನು ಪ್ಲ್ಯಾನ್ ಮಾಡಿದಾರೋ ಒಂದು ವಿಷಯಗಳು ಗೊತ್ತಿಲ್ಲ. ನಾಳಿನ ಎಪಿಸೋಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಕೂಡ ನೀವು ನೋಡ್ಬೋದು ಇಂಟ್ರೆಸ್ಟಿಂಗ್ ವಿಷಯನ. ಅಮ್ಮ ಮಗಳು ಇಬ್ಬರು ಮಾತಾಡಿ ಚೆನ್ನಾಗಿ ಆರೋಗ್ಯ ನೋಡ್ಕೊಳ್ಳಮ್ಮ ಅಂತ ಹೇಳ್ತಾಳೆ ಮಗಳು. ಆಯಿತು ಕಣಮ್ಮ ಅಂತ ಅಮ್ಮ ಹೇಳ್ತಾಳೆ. ಖುಷಿಯಾಗಿ ಎಲ್ಲರೂ ಮಾತಾಡಿಕೊಂಡು ಆಮೇಲೆ ಐಶ್ವರ್ಯ ಅವ್ರ ಮಗಳು ಎಲ್ಲ ಟಾಟಾ ಬಾಯ್ ಮಾಡಿ ಅಕ್ಕಪಕ್ಕ ಅಲ್ವಾ, ತುಂಬಾ ಸಂತೋಷವಾಗಿ ಎಲ್ಲರೂ ಅವ್ರ ಮನೆಗೆ ಅವ್ರು ಹೋಗ್ತಾರೆ, ಇವ್ರ ಮನೆಗೆ ಇವ್ರು ಹೋಗ್ತಾರೆ. ಅವ್ರ ಅಣ್ಣ ತಮ್ಮ, ಓರ್ಗಿತಿ ಮಗಳು, ಓರ್ಗಿತಿ ಮಗ, ಎಷ್ಟು ಜನ ಬಿಟ್ಟು ಮಿಕ್ಕಿದವರೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗಂಗೆ ಇವತ್ತಿನ ಎಪಿಸೋಡಲ್ಲಿ ಆ ಥರ ಆಗುತ್ತೆ. ಖುಷಿ ಆಗುತ್ತೆ. ಈ ಥರ ಸಂಸಾರಗಳು ನಂದಗೋಕುಲ ಅಂದರೆ ನಂದಗೋಕುಲ ಥರನೇ ತುಂಬ ಚೆನ್ನಾಗಿ ನಂದ ಮಾತಾಡಿ ಅದನ್ನು ಬಗೆಹರಿಸಿದ್ದಕ್ಕೆ ತುಂಬ ಎಲ್ಲರಿಗೂ ಸಂತೋಷ ಆಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.